ಸೊ ಬೇರೆ ಬೇರೆ ನಾಯಕರುಗಳು ಹೊರಗಡೆ ಬರ್ತಾ ಇದ್ದಾರೆ. ಸುದೀರ್ಘವಾದಂಥ ಮೀಟಿಂಗ್. ಈ ಯಾರ್ಯಾರು ಅವ್ರ ಪರವಾಗಿದ್ದರು, ಏನೋ ಒಂದು ಕೊನೆಯ ಕ್ಷಣದಲ್ಲಿ ಏನಾದರೂ ಒಂದು ಮ್ಯಾಜಿಕ್ ಆಗುತ್ತೆ, ಏನೋ ಒಂದು ಒಳ್ಳೆ ಸುದ್ದಿ ಬರುತ್ತೆ ಅಂತ ಯಾರ್ಯಾರು ಅಂದ್ಕೊಂಡಿದ್ರು, ಅವರ ಮುಖಮುದ್ರೆಗಳೇ ಹೆಂಗಿರ್ತವೆ ನೋಡಬೇಕು. ಅವರ ಲ್ಯಾಂಗ್ವೇಜ್, ಬಾಡಿ ಲ್ಯಾಂಗ್ವೇಜ್ ಹೆಂಗಿರುತ್ತೆ ನೋಡಬೇಕು. ಕೆಲವರಿಗಂತೂ ಇದನ್ನು ಅರಗಿಸ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ. ಇನ್ನು ಕೆಲವರಿಗೆ ಭಾಳ ಖುಷಿಯಾಗಿರುತ್ತೆ. ಸಂತೋಷ್ ಲಾಡ್ ಬರ್ತಾರೆ ನೋಡಿ. ಮಧ್ಯಾಹ್ನ 3 ಗಂಟೆ. ಓಕೆ ಓಕೆ ಸರ್, ಎಷ್ಟು ಗಂಟೆ ಕೊಡ್ತಾರೆ ಸರ್? ಮಧ್ಯಾಹ್ನ 3 ಗಂಟೆಗೆ. ಮಧ್ಯಾಹ್ನ 3 ಗಂಟೆ ಹೇಳಿದ್ದಾರೆ ಸರ್. ಇದು ಸಂತೋಷ್ ಲಾಡ್ ಅವರು ಸಿಕ್ಕಾಪಟ್ಟೆ ನೋಡಿ ಸಂತೋಷ್ ಲಾಡ್ ಹಿಂದೆಲ್ಲ ಕ್ಯಾಮ್ರಾ ಹಿಡಿದ್ರೆ ಹೆಂಗೆ ಮಾತಾಡ್ತಿದ್ರು ಹೇಳಿ, ಅವ್ರ ಸ್ಟೈಲೇ ಬೇರೆ, ಅವ್ರು ಮಾತಾಡ್ತಿದ್ದ ಸ್ಟೈಲು. ಆದರೆ ಈಗ ಭಾವುಕರಾಗಿದ್ದಾರೆ. ಏಕೆಂದರೆ ಸಂತೋಷ್ ಲಾಡ್ ಮಂತ್ರಿ ಆಗುವಂಥ ಸಂದರ್ಭದಲ್ಲಿ ವಿರೋಧ ಇತ್ತು. ಸಿದ್ದರಾಮಯ್ಯ ಅವ್ರ ಪರವಾಗಿ ನಿಂತು ಅವ್ರನ್ನ ಮಂತ್ರಿ ಮಾಡಿದರು. ಹೀಗಾಗಿನೇ ಸಂತೋಷ್ ಲಾಡ್ ಕಣ್ಣೀರು ಹಾಕಿದ್ದಾರೆ. ಭಾವುಕರಾದರು ಸಂತೋಷ್ ಲಾಡ್. ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೂ ಕೂಡ ಅವ್ರಿಗೆ ಆಗ್ತಿರಲಿಲ್ಲ. ಕೊನೆಗೆ ಕೈ ಬೆರಳುಗಳನ್ನು ಅವರು ಕಣ್ಣತ್ರ ಇಟ್ಕೊಂಡ್ಬಿಟ್ರು. ದುಃಖ ತಡೆಯೋಕ್ಕಾಗಲಿಲ್ಲ ಅವ್ರಿಗೆ. ಇದು ಸಿದ್ದರಾಮಯ್ಯನವರ ಪ್ರಭಾವಳಿ ಇದೆಯಲ್ಲ, ಇದು ಸಾಮಾನ್ಯ ಅಲ್ಲ. ಇದು ಏಕೆಂದರೆ ಹಿಂದಿನಿಂದ ರಾಜಕಾರಣದಲ್ಲಿದ್ದಂಥವರು, ದಾಖಲೆ ಪ್ರಮಾಣದಲ್ಲಿ ಬಜೆಟನ್ನು ಮಂಡಿಸಿದಂಥವರು, ದಾಖಲೆ ವರ್ಷಗಳ ಕಾಲ ಅವರು ಮುಖ್ಯಮಂತ್ರಿ ಆದಂಥವರು, ಯೋಜನೆಗಳನ್ನು ಕೊಟ್ಟಂಥವರು. ಇತ್ತೀಚೆಗೆ ಸಿದ್ದರಾಮಯ್ಯ ಸ್ವಲ್ಪ ಮೆತ್ತಗಾಗಿರೋ ಥರ ಕಂಡರು. ಸಿದ್ದರಾಮಯ್ಯ ಭಾಳ ಧಾಡಸಿ ಮನುಷ್ಯ. ಅಧಿಕಾರಿಗಳು ಯಾರಾದರೂ ನೆಟ್ಟಿ ಕೆಲಸ ಮಾಡಲಿಲ್ಲ ಅಂತಂದರೆ ಬೆಂಡೆದು ಬಿಡ್ತಾಯಿದ್ರು, ಲೆಫ್ಟ್ ಆ್ಯಂಡ್ ರೈಟ್ ತಗೊಳ್ತಾಯಿದ್ರು. ಸಿದ್ದರಾಮಯ್ಯನವ್ರು ಬರ್ತಾರೆ ಅಂತಂದ್ರೆ ಅಧಿಕಾರಿಗಳು ನಡುಕ್ತಾಯಿದ್ರು. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮೆತ್ತಗಾಗಿದ್ದರು. ಜೊತೆಗೇನಂದರೆ ಈ ರಾಜಕೀಯದ ಮೇಲಾಟಗಳು. ಹೀಗಾಗಿ ಏನು ಆ ಸಿದ್ದರಾಮಯ್ಯನನ್ನು ಅಂತ ಅನಿಸ್ಬಿಡೋದು ನಮಗೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ವಿಪರೀತ ಸಿಟ್ಟು ಮಾಡ್ತಾಯಿದ್ರು. ಯಾರಾದರೂ ಪತ್ರಕರ್ತರು ಪ್ರಶ್ನೆ ಕೇಳಿಬಿಟ್ರೆ ಅವ್ರಿಗೆ ವಾಪಸ್ ಪ್ರಶ್ನೆ ಕೇಳೋದು, ಅವ್ರಿಗೆ ಬೈದು ಬಿಡೋದು. ಇದು ಒಬ್ಬ ನಾಯಕ ಯಾವಾಗ ಒಂಥರ ಈ ಮನಸ್ಸು ಸರಿ ಇಲ್ಲ ಅಂತ ಅನಿಸುತ್ತಲ್ಲ, ಆವಾಗ ಮಾತ್ರ ಇಂಥವನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ. ಹೈಕಮಾಂಡ್ ಯಾವ ನಿರ್ಧಾರಕ್ಕೆ ಬರುತ್ತೆ, ಏನು ಎತ್ತ ಗೊಂದಲದ ಗೂಡು ಮಾಡಿಬಿಟ್ಟಿತ್ತು ಹೈಕಮಾಂಡ್. ಎಲ್ಲೋ ಒಂದು ಕಡೆಗೆ ಇವ್ರಿಗೆ ಕೊನೆಯ ಕ್ಷಣದ ತನಕ ಇವ್ರಿಗೆ ನಂಬಿಕೆ ಇತ್ತು, ರಾಹುಲ್ ಗಾಂಧಿ ನನ್ನ ವಿರುದ್ಧ ಯಾವುದನ್ನು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ, ರಾಹುಲ್ ಗಾಂಧಿ ರಿಸೈನ್ ಮಾಡಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ಆ ದಿನವೂ ಕೂಡ ಬಂದುಬಿಡ್ತು. ರಾಹುಲ್ ಗಾಂಧಿ ಹೇಳಿದ್ರು, ಇಲ್ಲ ನೀವು ನಿರ್ಗಮಿಸಲೇಬೇಕು, ಇದು ರೈಟ್ ಟೈಮ್.